2026ರ ಮೊದಲ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಈಗಾಗಲೇ ಶುರುವಾಗಿದ್ದು, ಇಡೀ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಇರಲು ಸ್ವಂತ ಮನೆ ಇಲ್ಲದವರಿಗೆ ಸೇರಿದಂತೆ ಆದಾಯ ತೆರಿಗೆ ಪಾವತಿದಾರರಿಗೆ ಮತ್ತು ರೈತರಿಗೆ ಎಲ್ಲ ಜನಸಾಮಾನ್ಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ದಿಢೀರ್ ಬಂಪರ್ ಗಿಫ್ಟ್. ಹೌದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ರ ಮೊದಲ ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದು, ಈ ಬಜೆಟ್ನಲ್ಲಿ ಎಲ್ಲ ಸಾರ್ವಜನಿಕರಿಗೆ 5 ಗುಡ್ ನ್ಯೂಸ್ ಸಿಗಲಿವೆ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಂದ್ರದಿಂದ ವರ್ಷದ ಮೊದಲ ಬಜೆಟ್ ಮಂಡನೆಯಾಗಲಿದೆ. ಈ ಬಜೆಟ್ನಲ್ಲಿ 5 ಹೊಸ ಘೋಷಣೆಗಳು ಜನಸಾಮಾನ್ಯರಿಗೆ ಸಿಗಲಿದೆ. ಕೇಂದ್ರ ಬಜೆಟ್ 2026ರ ಕುರಿತು ಹಿರಿಯ ನಾಗರಿಕರಲ್ಲಿ ನಿರೀಕ್ಷೆಗಳು ಗರಿಗೆದರಿವೆ. ಈ ಬಾರಿ ಸರ್ಕಾರವು ಪಿಂಚಣಿ ಮತ್ತು ಆರೋಗ್ಯ ರಕ್ಷಣೆ ಕ್ಷೇತ್ರಗಳಲ್ಲಿ ಕೆಲವು ರಿಯಾಯಿತಿಗಳನ್ನು ನೀಡುವುದರತ್ತ ಗಮನ ಹರಿಸಬಹುದು ಎಂದು ಹಲವು ವರದಿಗಳು ಸೂಚಿಸುತ್ತಿವೆ. ವಿಶೇಷವಾಗಿ 70 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಹೆಚ್ಚುವರಿ ಬೆಂಬಲ, ಕೆಲವು ತೆರಿಗೆ ವಿನಾಯಿತಿಗಳು ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಸರಳೀಕರಿಸುವ ಕ್ರಮಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಆದಾಗ್ಯೂ ಇವೆಲ್ಲವೂ ಸದ್ಯಕ್ಕೆ ಕೇವಲ ಅಂದಾಜುಗಳು ಮತ್ತು ಸಲಹೆಗಳಾಗಿವೆ. ಯಾವುದೇ ಅಧಿಕೃತ ಘೋಷಣೆಗಳು ಹೊರಬಿದ್ದಿಲ್ಲ. ಪ್ರತಿ ವರ್ಷದಂತೆ ಬಜೆಟ್ ಮಂಡನೆಗೆ ಮುನ್ನ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಹೆಚ್ಚುತ್ತಿರುವ ಹಣದುಬ್ಬರ, ವೈದ್ಯಕೀಯ ವೆಚ್ಚಗಳು ಮತ್ತು ಸೀಮಿತ ಆದಾಯದ ನಡುವೆ ವೃದ್ಧರ ಅಗತ್ಯತೆಗಳು ಹೆಚ್ಚುತ್ತಿವೆ. ಈ ಹಿನ್ನೆಲೆಯಲ್ಲಿ ಬಜೆಟ್ 2026ರಲ್ಲಿ ಪಿಂಚಣಿ, ತೆರಿಗೆ ಮತ್ತು ಆರೋಗ್ಯ ರಕ್ಷಣೆಗೆ ವಿಶೇಷ ಆದ್ಯತೆ ನೀಡುವ ಸಾಧ್ಯತೆ ಇದೆ. ಪಿಂಚಣಿ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. 70 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ ಪಿಂಚಣಿ ಹೆಚ್ಚಳವನ್ನು ಸರ್ಕಾರ ಪರಿಗಣಿಸಬಹುದು ಎಂದು ಹಲವಾರು ವರದಿಗಳು ಸೂಚಿಸುತ್ತವೆ. ಸಾಮಾಜಿಕ ಕಲ್ಯಾಣ ಪಿಂಚಣಿಗಳಿಗೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಸ್ಲ್ಯಾಬ್ವಾರು ಬದಲಾವಣೆಗಳನ್ನು ನಿರೀಕ್ಷಿಸಲಾಗುತ್ತಿದೆ. ವರದಿಗಳ ಪ್ರಕಾರ 70ರಿಂದ 75 ವರ್ಷಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪಿಂಚಣಿಗಳೊಂದಿಗೆ ವಿಶೇಷ ಸ್ಲ್ಯಾಬ್ ರಚಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕೆಲವು ವರದಿಗಳು ಪ್ರತಿ ತಿಂಗಳು 7,500 ರೂಪಾಯಿಯಿಂದ 9,000 ರೂಪಾಯಿವರೆಗೆ ಕನಿಷ್ಠ ಪಿಂಚಣಿಯನ್ನು ಸಹ ಸೂಚಿಸಿವೆ. ಈ ಬೇಡಿಕೆಯು EPS 95 ಪಿಂಚಣಿದಾರರ ದೀರ್ಘಕಾಲದ ಬೇಡಿಕೆಯಾದ 7,500 ರೂಪಾಯಿ ಕರುಳು ಭತ್ಯೆಯನ್ನು ಸೇರಿಸುವುದಕ್ಕೆ ಸರಿಹೊಂದುತ್ತದೆ. ಆದರೆ ಪ್ರಸ್ತುತ ಈ ಅಂಕಿಅಂಶಗಳು ತಾತ್ಕಾಲಿಕವಾಗಿವೆ ಎಂಬುದು ಸ್ಪಷ್ಟ. ಅಂತಿಮ ನಿರ್ಧಾರವು ಬಜೆಟ್ ಭಾಷಣದಲ್ಲಿ ಬಹಿರಂಗವಾಗಲಿದೆ. ಜೊತೆಗೆ ಪಿಂಚಣಿ ಯೋಜನೆಗಳಿಗೆ ಅರ್ಹತೆಯನ್ನು ವಿಸ್ತರಿಸುವುದು, ದಾಖಲಾತಿ ಪ್ರಕ್ರಿಯೆಯನ್ನು ಸರಳೀಕೃತಗೊಳಿಸುವುದು ಮತ್ತು ಹೆಚ್ಚಿನ ಪಿಂಚಣಿ ಸ್ಲ್ಯಾಬ್ಗಳಲ್ಲಿ ವಿಧವೆಯರು ಅಥವಾ ವಿಕಲಾಂಗ ಫಲಾನುಭವಿಗಳನ್ನು ಸೇರಿಸಲು ಶಿಫಾರಸುಗಳನ್ನು ಮಾಡಲಾಗ್ತಿದೆ. ಹಿರಿಯ ನಾಗರಿಕರು ಎಷ್ಟು ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು ಎಂಬುದು ಮತ್ತೊಂದು ಪ್ರಮುಖ ಪ್ರಶ್ನೆ. ಪ್ರಸ್ತುತ ಹಳೆಯ ಆದಾಯ ತೆರಿಗೆ ವ್ಯವಸ್ಥೆಯ ಪ್ರಕಾರ 60ರಿಂದ 79 ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ 3 ಲಕ್ಷ ರೂಪಾಯಿ ಮೂಲ ವಿನಾಯಿತಿ ಇದೆ. 80 ವರ್ಷ ಮೇಲ್ಪಟ್ಟವರು 5 ಲಕ್ಷ ರೂಪಾಯಿವರೆಗೆ ಮೂಲ ವಿನಾಯಿತಿಯನ್ನು ಪಡೆಯುತ್ತಾರೆ. ಆದಾಗ್ಯೂ ಆರೋಗ್ಯ ಸಂಬಂಧಿತ ವೆಚ್ಚಗಳಿಂದಾಗಿ ಕೆಲವು ಕಡಿತಗಳನ್ನು ಹೆಚ್ಚಿಸಬಹುದು ಎಂದು ತೆರಿಗೆ ತಜ್ಞರು ನಿರೀಕ್ಷಿಸಿದ್ದಾರೆ. ಸದ್ಯ ಹಿರಿಯ ನಾಗರಿಕರು ಸೆಕ್ಷನ್ 80D ಅಡಿಯಲ್ಲಿ ಆರೋಗ್ಯ ವಿಮೆ ಅಥವಾ ವೈದ್ಯಕೀಯ ವೆಚ್ಚಗಳ ಮೇಲೆ 50,000 ರೂಪಾಯಿವರೆಗೆ ಮತ್ತು ಸೆಕ್ಷನ್ 80TTB ಅಡಿಯಲ್ಲಿ ಬ್ಯಾಂಕ್ FDಗಳು ಅಥವಾ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿಯ ಮೇಲೆ 50,000 ರೂಪಾಯಿವರೆಗೆ ವಿನಾಯಿತಿ ಪಡೆಯುತ್ತಾರೆ. ಈ ಮಿತಿಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಷ್ಕರಿಸಬಹುದು ಅಥವಾ ಹೆಚ್ಚುವರಿ ಆರೋಗ್ಯ ಸಂಬಂಧಿತ ರಿಯಾಯಿತಿಗಳನ್ನು ಒದಗಿಸಬಹುದು ಎಂದು ಭಾವಿಸಲಾಗಿದೆ. ಆದರೆ ಪ್ರಸ್ತುತ ಇದಕ್ಕೆ ಯಾವುದೇ ಕರಡು ಅಥವಾ ಅಧಿಕೃತ ಸೂಚನೆ ಇಲ್ಲ. ಸರ್ಕಾರ ಈಗಾಗಲೇ ವೃದ್ಧರಿಗಾಗಿ ಆರೋಗ್ಯ ಯೋಜನೆಗಳನ್ನು ನಡೆಸುತ್ತಿದೆ. 2025-26ರ ಬಜೆಟ್ನಲ್ಲಿಯೂ ಅವರಿಗಾಗಿ ವಿಶೇಷ ನಿಬಂಧನೆ ಇತ್ತು. ವರದಿಗಳು ಮತ್ತು ವೈದ್ಯಕೀಯ ಸಲಹೆಗಳ ಪ್ರಕಾರ ಬಜೆಟ್ 2026ರಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಕಡಿಮೆ ಪ್ರೀಮಿಯಂ ಮತ್ತು ಹೆಚ್ಚು ಕವರೇಜ್ನೊಂದಿಗೆ ಆರೋಗ್ಯ ವಿಮೆಯನ್ನು ಬಲಪಡಿಸಬಹುದು. ಈ ಬಾರಿಯ ಕೇಂದ್ರ ಬಜೆಟ್ ತೆರಿಗೆ ವ್ಯವಸ್ಥೆಯನ್ನು ಸರಳಗೊಳಿಸುವ ಮತ್ತು ತೆರಿಗೆದಾರರಿಗೆ ಸುಲಭಗೊಳಿಸುವ ನಿರೀಕ್ಷೆ ಇದೆ. ಏನೆಲ್ಲ ಸುಲಭಗೊಳಿಸಬಹುದು? ನ್ಯೂಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಜಾರಿ. ಏಪ್ರಿಲ್ 1, 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಜಾರಿಗೆ ಬರಲಿದೆ. ಅದೇ ಕಾರಣದಿಂದ ಈ ಬಾರಿ ಬಜೆಟ್ ಭಾರಿ ಮಹತ್ವವನ್ನು ಪಡೆಯಲಿದೆ. ಇದು ಭಾಷೆ ಸರಳಗೊಳಿಸುವುದು, ಲಿಟಿಗೇಷನ್ ಕಡಿಮೆ ಮಾಡುವುದು ಮತ್ತು ತೆರಿಗೆ ನಿಯಮಗಳನ್ನು ಸರಳಗೊಳಿಸುವುದು
ಹೀಗೆ ಹಲವು ಸುಧಾರಿಸುವ ಸಾಧ್ಯತೆ ಇದೆ. ಆದ್ದರಿಂದ ಹೊಸ ಕಾಯ್ದೆಯಡಿ ತೆರಿಗೆ ರೇಟ್ಗಳು ಸರಳವಾಗಿ ಮಧ್ಯಮ ವರ್ಗಕ್ಕೆ ರಿಲೀಫ್ ನೀಡಬಹುದು ಎನ್ನಲಾಗಿದೆ. ಅಸೆಟ್ ಕ್ಲಾಸ್ ಸರಳೀಕರಣ. ವಿವಿಧ ಅಸೆಟ್ ಕ್ಲಾಸ್ಗಳು ಮೇಲಿನ ತೆರಿಗೆ ರೇಟ್ ಸರಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಹೂಡಿಕೆದಾರರಿಗೆ ಉತ್ತೇಜನ ಸಿಗಲಿದೆ. ಮಧ್ಯಮ ವರ್ಗಕ್ಕೆ ರಿಲೀಫ್. ಹೊಸ ರೆಜಿಮ್ನಡಿ 15 ಲಕ್ಷ ರೂಪಾಯಿಯವರೆಗೆ ತೆರಿಗೆ ರಹಿತ ಮಿತಿ ಹೆಚ್ಚಿಸುವ ಸಾಧ್ಯತೆ ಇದೆ. ಹಾಗೆಯೇ ಸೀನಿಯರ್ ಸಿಟಿಜನ್ಗಳಿಗೂ ರಿಲೀಫ್ ನೀಡುವ ಸಾಧ್ಯತೆ ಇದೆ. ರೀಫಂಡ್ನಲ್ಲಿ ಸುಧಾರಣೆ. ತೆರಿಗೆದಾರರಿಗೆ ಕಾಡುವ ಸಮಸ್ಯೆಗಳಲ್ಲಿ ರೀಫಂಡ್ ಕೂಡ ಒಂದು. ಆದ್ದರಿಂದ 2026ರ ಬಜೆಟ್ ಇದನ್ನು ಸುಧಾರಿಸುವ ನಿರೀಕ್ಷೆ ಇದೆ. ಫಾಸ್ಟರ್ ರೀಫಂಡ್ ನಿರೀಕ್ಷೆ. ಪ್ರೀ ವೆರಿಫಿಕೇಷನ್ ಸಿಸ್ಟಮ್, ರಿಯಲ್ ಟೈಮ್ ಡೇಟಾ ಮ್ಯಾಚಿಂಗ್ ಮತ್ತು ಆಟೋಮೇಟೆಡ್ ರೀಫಂಡ್ ಪ್ರೊಸೆಸಿಂಗ್ ಜಾರಿಗೆ ಬರುವ ಸಾಧ್ಯತೆ ಇದೆ. ಅಲ್ಲದೆ ಡಿಲೇ ಆದ ರೀಫಂಡ್ಗಳಿಗೆ ಇಂಟ್ರೆಸ್ಟ್ ಹಣವನ್ನು ಜಾಸ್ತಿ ಮಾಡುವ ನಿರೀಕ್ಷೆ ಇದೆ. ಅಂತಿಮವಾಗಿ ಈ ಬಾರಿಯ ಬಜೆಟ್ 2026 ತೆರಿಗೆದಾರರಿಗೆ ಸರಳತೆ, ಫಾಸ್ಟರ್ ರೀಫಂಡ್ ಮತ್ತು ಕಡಿಮೆ ಒತ್ತಡ ನೀಡುವ ಸಾಧ್ಯತೆ ಇದೆ. ಆದರೆ ಹೊಸ ಕಾಯ್ದೆಯ ಜಾರಿ ಹಲವು ಸವಾಲುಗಳಿಗೆ ಕಾರಣವಾಗಬಹುದು. ಅದರಲ್ಲೂ ಮಧ್ಯಮ ವರ್ಗಕ್ಕೆ ಬಿಗ್ ರಿಲೀಫ್ ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಫೆಬ್ರವರಿ 1ರಂದು ಮಂಡನೆಯಾಗುವ ಬಜೆಟ್ ಹೇಗಿರಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿದೆ. ಜಿಡಿಪಿ ಬೆಳವಣಿಗೆಯಲ್ಲಿ ರಿಯಲ್ ಎಸ್ಟೇಟ್ ವಲಯವು ನಿರ್ಮಾಣ ಮತ್ತು ಇತರ ಕೈಗಾರಿಕಾ ಕೆಲಸಗಳ ಮೂಲಕ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ. ಅಂದರೆ ನಿರ್ಮಾಣಕ್ಕಾಗಿ ಬೇಕಾಗುವ ಸಿಮೆಂಟ್, ಉಕ್ಕು, ಉದ್ಯೋಗ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳ ಮೂಲಕ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ನೀಡುತ್ತಿದೆ. ಆದರೆ ಮಧ್ಯಮ ಆದಾಯದವರು ಮತ್ತು ಮೊದಲ ಬಾರಿಗೆ ಮನೆ ಖರೀದಿಸಲು ಬಯಸುವವರಿಗೆ ಮನೆ ಇನ್ನೂ ಕೈಗೆಟುಕದ ಕನಸಾಗಿಯೇ ಉಳಿದಿದೆ. ಈ ಹಿನ್ನೆಲೆಯಲ್ಲಿ 2026ರ ಕೇಂದ್ರ ಬಜೆಟ್ ವಸತಿ ಹಣಕಾಸಿನ ವ್ಯವಸ್ಥೆಯನ್ನು ಸರಳ ಮತ್ತು ಜನಪರವಾಗಿಸಲು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ವಸತಿ ಸಬ್ಸಿಡಿಗಳು ನಗರಗಳಲ್ಲಿ ಏಕೆ ಕೈಗೆಟುಕುತ್ತಿಲ್ಲ? ಸರ್ಕಾರದ PMAYU ಯೋಜನೆಯಡಿ ಬಡ್ಡಿ ಸಬ್ಸಿಡಿ ಇದ್ದರೂ ಬೆಂಗಳೂರು, ಪುಣೆ ಹೀಗೆ ದೊಡ್ಡ ನಗರಗಳಲ್ಲಿ ಮನೆಯ ಬೆಲೆಗಳು ವೇಗವಾಗಿ ಹೆಚ್ಚಾಗಿವೆ. ಆದರೆ ಸಬ್ಸಿಡಿಗೆ ನಿಗದಿಪಡಿಸಿದ ಆದಾಯ ಮತ್ತು ಮನೆಯ ಮೌಲ್ಯದ ಮಿತಿಗಳು ಬದಲಾಗಿಲ್ಲ. ಇದರಿಂದ ಹಲವರು ಯೋಜನೆಯ ಪ್ರಯೋಜನದಿಂದ ಹೊರಗುಳಿಯುತ್ತಿದ್ದಾರೆ. 2026ರ ಬಜೆಟ್ನಲ್ಲಿ ಮನೆ ಮೌಲ್ಯ ಮತ್ತು ಸಾಲ ಮಿತಿಗಳನ್ನು ನಗರ ಹಾಗೂ ಬೆಲೆ ಏರಿಕೆಗೆ ಅನುಗುಣವಾಗಿ ಬದಲಾಯಿಸಿದರೆ ಹೆಚ್ಚು ಜನರಿಗೆ ಸಬ್ಸಿಡಿ ಸಿಗಬಹುದು. ಬಡ ಮತ್ತು ಕಡಿಮೆ ಆದಾಯ ವರ್ಗಕ್ಕೆ ಹಳೆಯ ರೀತಿಯ ಸಹಾಯ ಮುಂದುವರಿಸಬಹುದು. ಆದರೆ ಮಧ್ಯಮ ಆದಾಯದ ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಹಂತ ಹಂತವಾಗಿ ಬಡ್ಡಿ ಸಹಾಯ ನೀಡಿದರೆ EMI ಕಡಿಮೆಯಾಗುತ್ತದೆ ಮತ್ತು ಮನೆ ಖರೀದಿ ಸುಲಭವಾಗುತ್ತದೆ. ಗೃಹ ಸಾಲ ಸುಧಾರಣೆಗಳು. EMI ಕಡಿಮೆ ಮಾಡುವ ಮಾರ್ಗ. ಇಂದಿನ ಪರಿಸ್ಥಿತಿಯಲ್ಲಿ ಗೃಹ ಸಾಲಗಳು ಬ್ಯಾಂಕುಗಳ ದೊಡ್ಡ ಪಾಲಾಗಿವೆ. 50 ಲಕ್ಷ ರೂಪಾಯಿಗಿಂತ ಕಡಿಮೆ ಮೌಲ್ಯದ ಮನೆಗಳಿಗೆ ಸಾಲ ನೀಡುವಲ್ಲಿ ಬ್ಯಾಂಕುಗಳಿಗೆ ಹಣದ ಲಭ್ಯತೆ ಮುಖ್ಯ ಸಮಸ್ಯೆಯಾಗಿದೆ. ಸರ್ಕಾರವು ನಬಾರ್ಡ್, ಮರು ಹಣಕಾಸು ಮತ್ತು ವಿಶೇಷ ನಿಧಿಗಳ ಮೂಲಕ ಕಡಿಮೆ ವೆಚ್ಚದ ಹಣ ಒದಗಿಸಿದರೆ ಗೃಹ ಸಾಲದ ಬಡ್ಡಿ ದರಗಳು ಇನ್ನಷ್ಟು ಕಡಿಮೆಯಾಗಬಹುದು. ಇದರಿಂದ ಯುವ ಉದ್ಯೋಗಿಗಳು, ಗಿಗ್ ವರ್ಕರ್ಗಳು ಮತ್ತು ಟಿಯರ್ 2 ನಗರಗಳ ಜನರಿಗೆ 30 ವರ್ಷಗಳ ಅವಧಿಯ ಸಾಲ ಮತ್ತು ಸ್ಟೆಪ್ ಅಪ್ EMI ಯೋಜನೆಗಳು ಸಹಾಯಕವಾಗುತ್ತವೆ. ಆದಾಯ ಹೆಚ್ಚಾದಂತೆ EMI ಕೂಡ ಹೆಚ್ಚಾಗುವ ವ್ಯವಸ್ಥೆ ಮನೆ ಖರೀದಿಯನ್ನು ಸುಲಭಗೊಳಿಸುತ್ತದೆ. ತೆರಿಗೆ ವಿನಾಯಿತಿಗಳು. ಮನೆ ಖರೀದಿಗೆ ದೊಡ್ಡ ಪ್ರೇರಣೆ. ಮಧ್ಯಮ ವರ್ಗದವರು ಮನೆ ಖರೀದಿಸುವಾಗ ತೆರಿಗೆ ಉಳಿತಾಯವನ್ನು ಹೆಚ್ಚು ಗಮನಿಸುತ್ತಾರೆ. ಗೃಹ ಸಾಲದ ಬಡ್ಡಿಗೆ ಸಿಗುವ ತೆರಿಗೆ ಕಡಿತವನ್ನು ಹೆಚ್ಚಿಸಿದರೆ ಮನೆ ಖರೀದಿ ನಿರ್ಧಾರ ವೇಗವಾಗುತ್ತದೆ. ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಹೆಚ್ಚುವರಿ ತೆರಿಗೆ ವಿನಾಯಿತಿ ನೀಡಿದರೆ ಸರ್ಕಾರದ ಆದಾಯಕ್ಕೆ ಹೆಚ್ಚಿನ ಹೊರೆಯಾಗದೆ ಜನರಿಗೆ ದೊಡ್ಡ ಲಾಭ ಸಿಗುತ್ತದೆ. ಅಲ್ಲದೆ ಸ್ಥಗಿತಗೊಂಡ ಯೋಜನೆಗಳಲ್ಲಿ ಮನೆ ಖರೀದಿಸಿದವರಿಗೆ ತೆರಿಗೆ ನಿಯಮಗಳಲ್ಲಿ ಸಡಿಲಿಕೆ ನೀಡಿದರೆ ಮರು ಮಾರಾಟ ಮತ್ತು ಮನೆ ಬಳಕೆ ಹೆಚ್ಚಾಗಬಹುದು. ಡಿಜಿಟಲ್ ಗೃಹ ಸಾಲ ವೇಗ ಮತ್ತು ಸುಲಭ ಪ್ರಕ್ರಿಯೆ. ಇಂದು ಡಿಜಿಟಲ್ ಪಾವತಿ ಮತ್ತು ಡೇಟಾ ವ್ಯವಸ್ಥೆಗಳು ಅಭಿವೃದ್ಧಿಯಾಗಿದ್ದರೂ ಗೃಹ ಸಾಲ ಪ್ರಕ್ರಿಯೆ ಇನ್ನೂ ನಿಧಾನವಾಗಿದೆ. ಖಾತೆ ಸಂಗ್ರಾಹಕ ವ್ಯವಸ್ಥೆ, UPI ಮತ್ತು GST ಡೇಟಾವನ್ನು ಬಳಸಿ ಸಾಲದ ಅರ್ಹತೆಯನ್ನು ಪರಿಶೀಲಿಸಿದರೆ 30 ದಿನಗಳ ಪ್ರಕ್ರಿಯೆ 2 ರಿಂದ 3 ದಿನಗಳಿಗೆ ಇಳಿಯಬಹುದು. 2026ರ ಬಜೆಟ್ನಲ್ಲಿ ಹೌಸಿಂಗ್ ಕ್ರೆಡಿಟ್ ಪಾಸ್ಪೋರ್ಟ್ ಎಂಬ ಡಿಜಿಟಲ್ ವ್ಯವಸ್ಥೆ ಬಂದರೆ ಅನೌಪಚಾರಿಕ ಆದಾಯ ಹೊಂದಿರುವವರಿಗೂ ಗೃಹ ಸಾಲ ಸುಲಭವಾಗುತ್ತದೆ. ಫಿನ್ಟೆಕ್ ಮತ್ತು ಗೃಹ ಹಣಕಾಸು ಸಂಸ್ಥೆಗಳ ಸಹಕಾರದಿಂದ ಗ್ರಾಮ ಮತ್ತು ಪೆರಿನಗರ ಪ್ರದೇಶಗಳ ಜನರಿಗೆ ಸಾಲ ಸಿಗಬಹುದು.
ಹಸಿರು ವಸತಿ, ಹಣಕಾಸು ಪರಿಸರ ಸ್ನೇಹಿ ಮನೆಗಳಿಗೆ ಉತ್ತೇಜನ. ಪರಿಸರ ಸಂರಕ್ಷಣೆಗಾಗಿ ಹಸಿರು ಮನೆಗಳ ಅಗತ್ಯ ಹೆಚ್ಚುತ್ತಿದೆ. ಸೌರ ವಿದ್ಯುತ್, ಇವಿ ಚಾರ್ಜಿಂಗ್ ಮತ್ತು ಇಂಧನ ಉಳಿತಾಯ ತಂತ್ರಜ್ಞಾನ ಬಳಕೆಯ ಮನೆಗಳಿಗೆ ಕಡಿಮೆ ಬಡ್ಡಿ ದರದ ಸಾಲ ನೀಡಿದರೆ ಜನರು ಹಸಿರು ಮನೆಗಳತ್ತ ಆಕರ್ಷಿತರಾಗುತ್ತಾರೆ. ಎಸ್ಐಡಿಪಿಐ ಮೂಲಕ ವಿಶೇಷ ಹಸಿರು ವಸತಿ ನಿಧಿ ಸ್ಥಾಪಿಸಿದರೆ ಸಣ್ಣ ಮತ್ತು ಮಧ್ಯಮ ಡೆವಲಪರ್ಗಳಿಗೆ ಸಹಾಯಕವಾಗುತ್ತದೆ. ಇದರಿಂದ ಪರಿಸರ ಸ್ನೇಹಿ ಮನೆಗಳ ನಿರ್ಮಾಣ ಹೆಚ್ಚಾಗುತ್ತದೆ ಮತ್ತು ಉದ್ಯೋಗ ಸೃಷ್ಟಿಯೂ ಆಗುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.